ನೀವು ನಿಮ್ಮ ಅಡುಗೆ ಮನೆಯಲ್ಲಿ ನಿಂತಿದ್ದೀರಿ. ಒಂದು ಸಣ್ಣ ಕ್ಲಿಕ್ ಮತ್ತು ನೀಲಿ ಜ್ವಾಲೆ ಹೊತ್ತಿ ಉರಿಯುತ್ತದೆ. ಆ ಜ್ವಾಲೆ ನಿಮ್ಮ ಊಟವನ್ನು ಸಿದ್ಧಪಡಿಸುತ್ತದೆ. ಆದರೆ ಈ ಜ್ವಾಲೆಯ ಹಿಂದೆ ಇರುವ ಸತ್ಯ ಏನು? ಈ ಸಣ್ಣ ಬೆಂಕಿ ಭೂಮಿಯ ಆಳದಿಂದ ಬರುತ್ತದೆ. LPG ಅಂದರೆ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ. ಇದು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಒಳಗೆ ರೂಪುಗೊಂಡ ಇಂಧನ. ಹಳೆಯ ಸಸ್ಯಗಳು, ಪ್ರಾಣಿಗಳು ಭೂಮಿಯ ಒತ್ತಡದಲ್ಲಿ ಇಂಧನವಾಗಿವೆ. ಅಲ್ಲಿಂದ ಈ ಅನಿಲವನ್ನು ನಾವು ಹೊರತೆಗೆದುಕೊಳ್ಳುತ್ತೇವೆ. ಆದರೆ ಈ ಅನಿಲವನ್ನು ಯಾರು ತಯಾರಿಸುತ್ತಾರೆ ಗೊತ್ತಾ? ಭಾರತದಲ್ಲಿ ಈ LPG ವ್ಯವಸ್ಥೆಯನ್ನು ನಿಯಂತ್ರಿಸುವ 3 ಪ್ರಮುಖ ಸರ್ಕಾರದ ಕಂಪನಿಗಳು ಇವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ. ಈ 3 ಕಂಪನಿಗಳು ಭಾರತದ ಬಹುತೇಕ LPGಯನ್ನು ಉತ್ಪಾದಿಸಿ ಪ್ರತಿದಿನ ಲಕ್ಷಾಂತರ ಮನೆಗಳಿಗೆ ತಲುಪಿಸುತ್ತವೆ. ಇವುಗಳ ಮೂಲಕ 32 ಕೋಟಿಗೂ ಹೆಚ್ಚು ಗ್ರಾಹಕರು LPG ಬಳಸುತ್ತಿದ್ದಾರೆ. 25,000ಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಗಳು ದೇಶದ ಪ್ರತಿಯೊಂದು ಊರು, ಪಟ್ಟಣ, ನಗರಕ್ಕೆ ತಲುಪಿಸುತ್ತವೆ. ಇದು ಕೇವಲ ಒಂದು ಅನಿಲವಲ್ಲ, ಇದು ಒಂದು ಭಾರೀ ವ್ಯವಸ್ಥೆ. ಭೂಮಿಯ ಒಳಗಿನಿಂದ ರಿಫೈನರಿ ಕಾರ್ಖಾನೆಗಳಿಗೆ. ಅಲ್ಲಿ ಅನಿಲವನ್ನು ಶುದ್ಧೀಕರಿಸಲಾಗುತ್ತದೆ. ನಂತರ ಅದನ್ನು ಅತಿ ಹೆಚ್ಚು ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲಾಗುತ್ತದೆ. ಆಮೇಲೆ ಸಿಲಿಂಡರ್ಗಳಲ್ಲಿ ತುಂಬಲಾಗುತ್ತದೆ. ನೀವು ಪ್ರತಿದಿನ ನೋಡುವ ಆ ಕೆಂಪು ಸಿಲಿಂಡರ್, ಅದರೊಳಗೆ ಅಸಾಧಾರಣ ಶಕ್ತಿ ಇದೆ. ಆದರೆ ಈ ಶಕ್ತಿ ಸುರಕ್ಷಿತವೇ? ಒಂದು ಸಣ್ಣ ಲೀಕ್, ಒಂದು ಚಿಕ್ಕ ತಪ್ಪು, ಅನಿಲ ಗಾಳಿಯಲ್ಲಿ ಬೆರೆತು ಕಾಣಿಸುವುದಿಲ್ಲ, ಆದರೆ ಅದು ಅಲ್ಲಿ ಇರುತ್ತದೆ. ಒಂದು ಚಿಂಗಾರಿ ಸಾಕು, ಅದು ಒಂದು ದೊಡ್ಡ ಸ್ಫೋಟವಾಗಬಹುದು. ಆದ್ದರಿಂದ ಈ LPG ನಮ್ಮ ಸ್ನೇಹಿತವೂ ಹೌದು, ಅಪಾಯವೂ ಹೌದು. ಪ್ರತಿದಿನ ಲಕ್ಷಾಂತರ ಸಿಲಿಂಡರ್ಗಳು ಸಾಗುತ್ತವೆ. ಟ್ಯಾಂಕರ್ಗಳು, ಪೈಪ್ಲೈನ್ಗಳು, ಭಾರೀ ಯಂತ್ರಗಳು. ಇದೊಂದು ಅಡಗಿರುವ ಜಗತ್ತು. ಭೂಮಿಯ ಆಳದಿಂದ ನಿಮ್ಮ ಅಡುಗೆ ಮನೆಯವರೆಗೆ ಈ ಪ್ರಯಾಣ ಹೇಗೆ ನಡೆಯುತ್ತದೆ? ಇದೀಗ ನೀವು ನೋಡಲಿರುವುದು ಒಂದು ಅನಿಲದ ಕಥೆಯಲ್ಲ, ಇದು ಭಾರತದ ಅತಿ ದೊಡ್ಡ ಇಂಧನ ವ್ಯವಸ್ಥೆಯ ಕಥೆ. ವೀಕ್ಷಕರೇ, ನೀವು ಯಾವ ದೇಶದಿಂದ ಮತ್ತು ಯಾವ ಸ್ಥಳದಿಂದ ಈ ವಿಡಿಯೋವನ್ನು ನೋಡುತ್ತಿದ್ದೀರೋ ಕಮೆಂಟ್ನಲ್ಲಿ ತಿಳಿಸಿ. ಇದರಿಂದ ನಮ್ಮ ವೀಕ್ಷಕರು ಎಲ್ಲಿಂದ ನಮ್ಮ ವಿಡಿಯೋಗಳನ್ನು ನೋಡುತ್ತಿದ್ದಾರೆ ಎಂಬುದು ನಮಗೂ ತಿಳಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಲು ಮರೆತೇ ಬಿಡಬೇಡಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಭೂಮಿಯ ಆಳದಲ್ಲಿ ಮಲಗಿರುವ ಶಕ್ತಿಯ ಕಥೆ. The separator temperature is holding. ಇಲ್ಲಿ ತೈಲ ಮತ್ತು ಅನಿಲ ತಮ್ಮನ್ನು ಬೇರ್ಪಡಿಸಿಕೊಳ್ಳುತ್ತವೆ. ಈ ಅನಿಲ ತನ್ನ ಮೊದಲ ಪ್ರಯಾಣವನ್ನು ಆರಂಭಿಸುತ್ತದೆ. ಒತ್ತಡದೊಳಗೆ ಅದು ನಿಯಂತ್ರಣಕ್ಕೆ ಬರುತ್ತದೆ. ತಾತ್ಕಾಲಿಕವಾಗಿ ಸಂಗ್ರಹವಾಗುವ ಈ ಶಕ್ತಿ ಮುಂದೆ ಸಾಗಲು ಸಿದ್ಧವಾಗುತ್ತದೆ. ಒಂದು ವಾಲ್ವ್ ತೆರೆಯುತ್ತದೆ ಮತ್ತು ಪ್ರಯಾಣ ಆರಂಭವಾಗುತ್ತದೆ. ಈ ಪೈಪ್ಲೈನ್ ಅನಿಲದ ದೀರ್ಘ ಮಾರ್ಗ. ಇಲ್ಲಿ ಅದು ಟ್ಯಾಂಕರ್ಗಳಲ್ಲಿ ತುಂಬಲ್ಪಡುತ್ತದೆ. ರಸ್ತೆ ಮೇಲೆ ಇದು ಸಾವಿರಾರು ಕಿಲೋಮೀಟರ್ ಸಾಗುತ್ತದೆ. All documents verified. Gate is open. You can move forward now. ಕೊನೆಗೆ ಇದು ಕಾರ್ಖಾನೆಗೆ ತಲುಪುತ್ತದೆ. ಪ್ರತಿಯೊಂದು ತೂಕವೂ ಇಲ್ಲಿ ಪರಿಶೀಲಿಸಲಾಗುತ್ತದೆ. Gauge reading is stable now. Noted. The transfer can proceed. ಮತ್ತು ಅನಿಲವನ್ನು ಒಳಗೆ ಬಿಡಲಾಗುತ್ತದೆ. ಇದು ಕಾರ್ಖಾನೆಯ ಹೃದಯ.
Vehicle cleared. You can open the gate now. All right, opening the gate. ಇಲ್ಲಿ ಪ್ರತಿಯೊಂದು ಹಂತವೂ ಸುರಕ್ಷಿತವಾಗಿದೆ. ಒಳಗಿನ ಜಗತ್ತು ಯಂತ್ರಗಳಿಂದ ತುಂಬಿದೆ. ಎಲ್ಲವನ್ನೂ ನಿಯಂತ್ರಿಸುವ ಮೆದುಳು ಇಲ್ಲಿದೆ. ಪೈಪ್ಲೈನ್ಗಳ ಜಾಲ ಜೀವನಾಡಿಯಂತೆ ಕೆಲಸ ಮಾಡುತ್ತದೆ. ಇಲ್ಲಿ ಅನಿಲ ಭಾರೀ ಟ್ಯಾಂಕ್ಗಳಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಈಗ ಶುದ್ಧೀಕರಣ ಆರಂಭವಾಗುತ್ತದೆ. ಅನಿಲದೊಳಗಿನ ತೇವಾಂಶ ತೆಗೆದುಹಾಕಲಾಗುತ್ತದೆ. ರಾಸಾಯನಿಕವಾಗಿ ಇದು ಸ್ಥಿರವಾಗುತ್ತದೆ. ವಿವಿಧ ಭಾಗಗಳು ಇಲ್ಲಿ ಬೇರ್ಪಡಿಸುತ್ತವೆ. ಅಶುದ್ಧಿಗಳು ಹೊರಹಾಕಲ್ಪಡುತ್ತವೆ. ಮತ್ತು ಶುದ್ಧ ಅನಿಲ ಮುಂದುವರಿಯುತ್ತದೆ. Pressure is rising fast, crossing 35 bar. Confirm. Holding steady in the revs. ಈಗ ಒತ್ತಡ ಹೆಚ್ಚುತ್ತದೆ. ತಾಪಮಾನ ಕಡಿಮೆಯಾಗುತ್ತದೆ. ಅನಿಲ ನಿಧಾನವಾಗಿ ದ್ರವವಾಗುತ್ತದೆ. ಈ ದ್ರವ ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತದೆ. ಒತ್ತಡ ನಿಯಂತ್ರಣ ಅತ್ಯಗತ್ಯ. ಈಗ ಇದು ಸಿಲಿಂಡರ್ ವಿಭಾಗಕ್ಕೆ ಸಾಗುತ್ತದೆ. ಖಾಲಿ ಸಿಲಿಂಡರ್ಗಳು ಸಾಲಿನಲ್ಲಿ ಬರುತ್ತವೆ. ಅವುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗುತ್ತದೆ. ವಾಲ್ವ್ ಅಳವಡಿಕೆ ನಿಖರವಾಗಿರಬೇಕು. ಅನಿಲ ತುಂಬುವ ಕ್ಷಣ ಅತ್ಯಂತ ಮಹತ್ವದ್ದು. ಪ್ರತಿಯೊಂದು ತೂಕ ಪರಿಶೀಲನೆ ತಪ್ಪಿಲ್ಲದೆ ನಡೆಯುತ್ತದೆ. ಮತ್ತು ಅದು ಸುರಕ್ಷಿತವಾಗಿ ಮುಚ್ಚಲ್ಪಡುತ್ತದೆ. ಈಗ ಯಂತ್ರಗಳ ಪ್ರಪಂಚ ಆರಂಭವಾಗುತ್ತದೆ. ಕನ್ವೇಯರ್ಗಳು ನಿರಂತರವಾಗಿ ಕೆಲಸ ಮಾಡುತ್ತದೆ. ಪ್ರತಿಯೊಂದು ಸಿಲಿಂಡರ್ ಸ್ಕ್ಯಾನ್ ಆಗುತ್ತದೆ. ಎಲ್ಲವನ್ನೂ ಡಿಜಿಟಲ್ ಆಗಿ ಗಮನಿಸಲಾಗುತ್ತದೆ. ದೋಷವಿದ್ದರೆ ಅದು ತಕ್ಷಣ ಬೇರ್ಪಡಿಸಲಾಗುತ್ತದೆ. Bring that forklift closer. Careful with the stack. ಉತ್ತಮವು ಮಾತ್ರ Secure these before the ಮುಂದುವರಿಯುತ್ತದೆ. next batch arrives. ಈಗ ಮಾನವ ಪರೀಕ್ಷೆ. ಬಣ್ಣ ಹಚ್ಚುವುದು ಗುರುತು ನೀಡುತ್ತದೆ. ಲೇಬಲ್ ಅದರ ಗುರುತು. ಸುರಕ್ಷತಾ ಕ್ಯಾಪ್ ಅಳವಡಿಸಲಾಗುತ್ತದೆ. ಸಿಲಿಂಡರ್ಗಳು ಸರಿಯಾಗಿ ಜೋಡಿಸಲಾಗುತ್ತವೆ. और ऊपर रखो धीरे से. हाँ ठीक है, अगला वाला लाओ. ಮತ್ತು ಗೋದಾಮಿನಲ್ಲಿ ಕಾಯುತ್ತವೆ. ಈಗ ಅಂತಿಮ ಪರೀಕ್ಷೆ. ಒತ್ತಡದ ಮಿತಿಯನ್ನು ಪರಿಶೀಲಿಸಲಾಗುತ್ತದೆ. ವಾಲ್ವ್ ಶಕ್ತಿ ಪರೀಕ್ಷೆ.
ಬೆಂಕಿಯಲ್ಲಿಯೂ ಸುರಕ್ಷತೆ. ಅನುಮೋದನೆ. ಅಂತಿಮ ಹಂತ. ಬಿಡುಗಡೆಗೆ ಸಿದ್ಧ. ಈಗ ಸಾಗಣೆ ಪ್ರಾರಂಭ. ಭದ್ರತೆಗಾಗಿ ಕಟ್ಟಲಾಗುತ್ತದೆ. ಕಾರ್ಖಾನೆಯಿಂದ ಹೊರಡುತ್ತದೆ. ರಸ್ತೆ ಮೇಲೆ ತನ್ನ ಪ್ರಯಾಣ ಮುಂದುವರಿಸುತ್ತದೆ. ವಿತರಣಾ ಕೇಂದ್ರ ತಲುಪುತ್ತದೆ. ಕೊನೆಗೆ ನಿಮ್ಮ ಅಡುಗೆ ಮನೆಯಲ್ಲಿ ಜೀವಂತವಾಗುತ್ತದೆ.